ಹಾಸನದಲ್ಲಿ ಹಿಜಾಬ್ ವಿವಾದ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಕೇಸರಿ ಶಾಲು ವರ್ಸಸ್ ಹಿಜಾಬ್ ಅನ್ನುವಂತಹ ಪರಿಸ್ಥಿತಿ ಹಾಸನದಲ್ಲಿ ಮತ್ತೆ ನಿರ್ಮಾಣ ಆಗಿದೆ. ಇದೇ ವಿಚಾರ ಇಡೀ ಹಾಸನ ಜಿಲ್ಲೆಯಲ್ಲಿ ಒಂದು ರೀತಿಯ ಆತಂಕದ ವಾತಾವರಣಕ್ಕೆ ಕಾರಣ ಆಗ್ತಾ ಇದ್ರೆ ಸಂಬಂಧಪಟ್ಟಂತಹ ಇಲಾಖೆಯವರು ಈ ಬಗ್ಗೆ ಮುಂಜಾಗ್ರತೆಯನ್ನ ವಹಿಸ್ತಾ ಇದ್ದಾರೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ಈ ಹಿಂದೆ ಹಿಜಾಬ್ ಮತ್ತು ಕೇಸರಿ ಶಾಲ್ ವಿಚಾರ ಎಷ್ಟರ ಮಟ್ಟಿಗೆ ಚರ್ಚೆ ಆಗಿತ್ತು, ಯಾವ ಮಟ್ಟಿಗೆ ಗಮನ ಸೆಳೆದಿತ್ತು ಅಂತ. ಈಗ ಮತ್ತೆ ಅದೇ ವಿಚಾರ ಮುನ್ನೆಲೆಗೆ ಬಂದಿದೆ. ಕ್ಲಾಸ್ ಒಳಗೆ ಹಿಜಾಬ್ ಧರಿಸಿದ್ದ ವಿದ್ಯಾರ್ಥಿನಿಯರು ಕೇಸರಿ ಶಾಲು ಧರಿಸಿ ಮತ್ತೊಂದು ಗುಂಪು ಬರುತ್ತೆ ಅವರಿಗೆ ಕೌಂಟರ್ ಕೊಡೋದಕ್ಕೆ ಕೇಸರಿ ಶಾಲು ಹಾಕಿ ರೀಲ್ಸ್ ಅನ್ನ ಕೂಡ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳ ರೀಲ್ಸ್ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರು ಈ ವಿಚಾರವಾಗಿ ಕಿವಿ ಮಾತನ್ನ ಹೇಳಿದ್ರು. ಆದರೆ ಇವರ ವಾದ ಏನಂತಂದ್ರೆ, ಕೇಸರಿ ಶಾಲು ಹಾಕೊಂಡ್ ಬರೋರಿಗೆ ಮಾತ್ರ ನಿಮ್ ಕಿವಿ ಮಾತು ಬೇಡ ಸರ್, ಯಾರೆಲ್ಲ ಅಲ್ಲಿ ಹಿಜಾಬ್ ಹಾಕೊಂಡ್ ಬರ್ತಿದ್ದಾರೆ ಅವ್ರಿಗೂ ಕಿವಿ ಮಾತನ್ನ ಹೇಳಿ ಅಂತ ವಾದ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಹಿಜಾಬ್ ಹಾಕೊಂಡು ಬಂದಂತಹ ವಿದ್ಯಾರ್ಥಿಗಳ ವಿರುದ್ಧ ಕೇಸರಿ ಶಾಲ್ ಹಾಕೊಂಡು ರೀಲ್ಸ್ ಮಾಡಿ ಕೌಂಟರ್ ಕೊಡುವಂತಹ ಕೆಲಸವನ್ನ ಏನಿವರು ಮಾಡಿದ್ದಾರೆ, ಆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಹೌದು 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 ಏನೀಗ ನೀವೀಗ ಹಾಕಿರೋದು ನಿಂಗೋಸ್ಕರ ಅಲ್ಲ, ಅವ್ಳು ಹಿಜಾಬ್ ಆಗ್ತಾಳೆ ಅನ್ನೋ ಕಾರಣಕ್ಕೆ ನೀನು ಹಾಕ್ಸ್ತಿರೋದು. ಹೌದು 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 ಏನೀಗ ನೀವೀಗ ಹಾಕಿರೋದು ನಿಂಗೋಸ್ಕರ ಅಲ್ಲ, ಅವ್ಳು ಹಿಜಾಬ್ ಆಗ್ತಾಳೆ ಅನ್ನೋ ಕಾರಣಕ್ಕೆ ನೀನು ಹಾಕ್ಸ್ತಿರೋದು. ಹೌದು 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 ಏನೀಗ ನೀವೀಗ ಹಾಕಿರೋದು ನಿಂಗೋಸ್ಕರ ಅಲ್ಲ, ನೋಡಿ, ಹಾಸನದಲ್ಲಿ ಹಿಜಾಬ್ನ ವಿವಾದ ಮತ್ತೆ ಭುಗಿಲೆದ್ದಿದೆ. ಖಾಸಗಿ ಕಾಲೇಜಿನಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಕ್ಲಾಸ್ ಒಳಗೆ ಹಿಜಾಬನ್ನು ಧರಿಸಿದ್ರು ವಿದ್ಯಾರ್ಥಿನಿಯರು. ಇದಕ್ಕೆ ಕೌಂಟರ್ ಅನ್ನುವಂತೆ ಕೇಸರಿ ಶಾಲನ್ನು ಧರಿಸಿ ಮತ್ತೊಂದು ಗುಂಪು, ಅಂದರೆ ವಿದ್ಯಾರ್ಥಿಗಳ ಗುಂಪು ಆ ಕಾಲೇಜಿಗೆ ಎಂಟ್ರಿ ಕೊಡುತ್ತೆ. ಕೇವಲ ಕೇಸರಿ ಶಾಲನ್ನು ಧರಿಸೋದಷ್ಟೇ ಅಲ್ಲದೆ ಕೇಸರಿ ಶಾಲನ್ನು ಹಾಕಿ ವಿದ್ಯಾರ್ಥಿಗಳು ರೀಲ್ಸ್ ಕೂಡ ಮಾಡಿದ್ದಾರೆ ಕಾಲೇಜ್ ಪ್ರಿಮೈಸಸ್ಸಲ್ಲಿ. ಕಾಲೇಜು ವಿದ್ಯಾರ್ಥಿಗಳ ರೀಲ್ಸ್ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದೇ ವಿಚಾರವಾಗಿ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರು ಕಿವಿ ಮಾತನ್ನು ಹೇಳಿದರು. ಆದರೆ ಸದ್ಯಕ್ಕೆ ಹಿಜಾಬ್ ವರ್ಸಸ್ ಕೇಸರಿ ಶಾಲ್ ಅನ್ನುವಂತಹ ಪರಿಸ್ಥಿತಿ ಅಂತೂ ನಿರ್ಮಾಣ ಆಗಿದೆ. ಈ ಹಿಂದೆಯೂ ಕೂಡ ಇದೇ ರೀತಿ ಉಡುಪಿ ಮಂಗಳೂರು ಭಾಗದಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಶಾಲ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಲ್ಲಿಂದ ಶುರುವಾದಂತಹ ಹಿಜಾಬ್ ದಂಗಲ್ ಇಡೀ ರಾಜ್ಯಕ್ಕೆ ವ್ಯಾಪಿಸಿತ್ತು, ದೇಶದಲ್ಲಿ ಸುದ್ದಿಗೆ ಗ್ರಾಸವಾಗಿತ್ತು. ಈಗ ಮತ್ತೆ ಹಾಸನದಲ್ಲಿ ಇದೇ ಚರ್ಚೆ, ಇದೇ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರೋದು. ಅದು ಲೋಕಸಭೆ ಚುನಾವಣೆ ಹತ್ತಿರ ಇದ್ದಾಗ ಈ ರೀತಿ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇರೋದು ಒಂದು ರೀತಿ ರಾಜಕೀಯ ತಿರುವನ್ನ ಪಡೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆಗೂ ಕೂಡ ಕಾರಣ ಆಗ್ತಾ ಇದೆ. ಅವ್ಳು ಹಿಜಾಬ್ ಆಗ್ತಾಳೆ ಅನ್ನೋ ಕಾರಣಕ್ಕೆ ನೀನು ಹಾಕ್ಸ್ತಿರೋದು. ಹೌದು 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 ಏನೀಗ ನೀವೀಗ ಹಾಕಿರೋದು ನಿಂಗೋಸ್ಕರ ಅಲ್ಲ, ಅವ್ಳು ಹಿಜಾಬ್ ಆಗ್ತಾಳೆ ಅನ್ನೋ ಕಾರಣಕ್ಕೆ ನೀನು ಹಾಕ್ಸ್ತಿರೋದು. ಹೌದು 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 ಏನೀಗ ನೀವೀಗ ಹಾಕಿರೋದು ನಿಂಗೋಸ್ಕರ ಅಲ್ಲ, ಅವ್ಳು ಹಿಜಾಬ್ ಆಗ್ತಾಳೆ ಅನ್ನೋ ಕಾರಣಕ್ಕೆ ನೀನು ಹಾಕ್ಸ್ತಿರೋದು. ಹೌದು 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 ಏನೀಗ ನೀವೀಗ ಹಾಕಿರೋದು ನಿಂಗೋಸ್ಕರ ಅಲ್ಲ, ಅವ್ಳು ಹಿಜಾಬ್ ಆಗ್ತಾಳೆ ಅನ್ನೋ ಕಾರಣಕ್ಕೆ ನೀನು ಹಾಕ್ಸ್ತಿರೋದು. ಹೌದು 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 ಏನೀಗ ನೀವೀಗ ಹಾಕಿರೋದು ನಿಂಗೋಸ್ಕರ ಅಲ್ಲ, ಅವ್ಳು ಹಿಜಾಬ್ ಆಗ್ತಾಳೆ ಅನ್ನೋ ಕಾರಣಕ್ಕೆ ನೀನು ಹಾಕ್ಸ್ತಿರೋದು. ಹೌದು 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 ಏನೀಗ ನೀವೀಗ ಹಾಕಿರೋದು ನಿಂಗೋಸ್ಕರ ಅಲ್ಲ. ಹಾಸನದಲ್ಲಿ ಹಿಜಾಬನ್ನು ಹಾಕ್ಕೊಂಡು ಬಂದಿದ್ದಂಥ ವಿದ್ಯಾರ್ಥಿನಿ, ಇದನ್ನು ಗಮನಿಸಿದ ಇನ್ನುಳಿದಂಥ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನು ಹಾಕ್ಕೊಂಡು ಬಂದಿದ್ದಾರೆ. ಶಾಲೆಯಲ್ಲಿದ್ದಂಥ ಲೆಕ್ಚರ್ ಪ್ರಶ್ನೆ ಮಾಡ್ತಾರೆ, ಅವರು ಹಿಜಾಬ್ ಹಾಕ್ಕೊಂಬಂದಿರೋದಕ್ಕೆ ನೀವು ಶಾಲನ್ನು ಹಾಕ್ಕೊಂಡು ಬಂದಿದ್ದೀರಾ ಅಂತೇಳಿ. ಅದಕ್ಕೆ ವಿದ್ಯಾರ್ಥಿಗಳು ಹೌದು ಹಾಕ್ಕೊಂಡು ಬಂದಿದ್ದೀವಿ ಅಂತೇಳಿ ಪ್ರತ್ಯುತ್ತರವನ್ನು ಕೂಡ ಕೊಡ್ತಾರೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ನೀವೀಗ ಹಾಕಿರೋದು ನಿಂಗೋಸ್ಕರ ಅಲ್ಲ, ಅವ್ಳು ಹಿಜಾಬ್ ಆಗ್ತಾಳೆ ಅನ್ನೋ ಕಾರಣಕ್ಕೆ ನೀನು ಹಾಕ್ಸ್ತಿರೋದು. ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಖುಷ್ವಂತ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಖುಷ್ವಂತ್, ಗಮನಿಸ್ತಾ ಇದ್ದೀವಿ ಹಾಸನದಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಶಾಲು, ಕಾಲೇಜ್ ಆಡಳಿತ ಮಂಡಳಿ ಈ ಬಗ್ಗೆ ಏನು ಹೇಳುತ್ತೆ, ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಸದ್ಯಕ್ಕೆ ಪರಿಸ್ಥಿತಿಯ ಬಗ್ಗೆ ಹೇಳೋದಾದ್ರೆ? ಶ್ರೀಪಾದ್, ಇದು ಹಾಸನದ ವಿದ್ಯಾಸೌಧ ಕಾಲೇಜಿನಲ್ಲಿ ನಡೆದಂತಹ ಘಟನೆ
ಆಗಿರುವಂತದ್ದು ಅಲ್ಲಿ ನಡೆದಿದೆ ಅನ್ನುವಂಥದ್ದು. ಈಗಾಗಲೇ ನಾವು ಕಾಲೇಜು ಆಡಳಿತ ಮಂಡಳಿಯನ್ನ ಪ್ರಿನ್ಸಿಪಾಲ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಸಿದ್ವಿ. ಏನ್ ವಿಚಾರ, ಯಾಕೆ ಈ ರೀತಿ ಆಗಿದೆ ಅನ್ನುವಂಥದ್ದು. ಇದು ಒಂದು ಹಳೆಯ ಘಟನೆ. ಕೆಲವು ವಿದ್ಯಾರ್ಥಿಗಳು ಹಿಜಾಬ್ ಹಾಕಿ ಬಂದಂತಹ ಸಂದರ್ಭದಲ್ಲಿ ಇನ್ನುಳಿದ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನ ಹಾಕಿ ಧರಿಸಿ ಬಂದ್ರು. ಈ ಬಗ್ಗೆ ಈಗಾಗಲೇ ಎಲ್ಲವೂ ಕೂಡ ನಾವು ಪೋಷಕರ ಜೊತೆ ಕೂಡ ಮಾತಾಡಿದೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಪೊಲೀಸಿನವರು ಕೂಡ ಈ ಕಾಲೇಜಿಗೆ ಬಂದು ವಿದ್ಯಾರ್ಥಿಗಳಿಗೆ ತಿಳಿ ಹೇಳುವ ಕೆಲಸವನ್ನ ಮಾಡಿ ಹೋಗಿದ್ದಾರೆ ಅನ್ನುವಂತ ಮಾತನ್ನ ಪ್ರಿನ್ಸಿಪಾಲ್ ಅವರು ಹೇಳಿರುವಂತದ್ದು. ಸದ್ಯಕ್ಕೆ ಈಗ ಈ ಘಟನೆ ಇಷ್ಟು ಪ್ರಚಲಿತಕ್ಕೆ ಬರ್ಲಿಕ್ಕೆ ಕಾರಣ, ಈಗಾಗಲೇ ಏನು ಕೇಸರಿ ಶಾಲನ್ನ ಹಾಕಿ ಬಂದಿದ್ರು ಆ ಕೆಲ ವಿದ್ಯಾರ್ಥಿಗಳು ಈ ವಿಡಿಯೋವನ್ನ ಮಾಡಿ ತಾವು ಕೇಸರಿ ಶಾಲು ಹಾಕಿ ಬಂದಿದ್ದಂತ ವಿಡಿಯೋ ಏನಿತ್ತು ಅದನ್ನ ವಿಡಿಯೋ ಮಾಡಿ ಹರಿಬಿಟ್ಟಿರುವುದು ಸಾಮಾಜಿಕ ಜಾಲತಾಣಗಳಲ್ಲಿ. ಈ ವಿಡಿಯೋ ವೈರಲ್ ಆಗುವ ಮೂಲಕ ಇದು ಸಾಕಷ್ಟು ಹಿಜಾಬ್ ಮತ್ತೆ ಕೇಸರಿ ದಂಗಲ್ ಅನ್ನುವಂತಹ ಒಂದು ರೂಪವನ್ನ ಈಗ ಪಡೆದುಕೊಂಡಿರುವಂತದ್ದು. ಸದ್ಯಕ್ಕೆ ಎಲ್ಲಾ ವಿಚಾರ ಶಾಂತ ಆಗಿದೆ. ಪೊಲೀಸ್ ಅಧಿಕಾರಿಗಳು ಕೂಡ ಸಿಬ್ಬಂದಿಗಳು ನಮ್ಮ ಕಾಲೇಜಿಗೆ ಬಂದು ವಿದ್ಯಾರ್ಥಿಗಳಿಗೆ ಕರೆಸಿ ಪರಸ್ಪರ ಮಾತನಾಡಿಸಿ ತಿಳಿ ಹೇಳಿ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಎಲ್ಲಾ ವಿಚಾರವೂ ಕೂಡ ಈಗ ಸರಿಯಾಗಿದೆ. ಮತ್ತೆ ಈಗ ನಮ್ಮ ಕಾಲೇಜಿಗೆ ಯಾವ ವಿದ್ಯಾರ್ಥಿನಿಯರು ಕೂಡ ಹಿಜಾಬ್ ಹಾಕಿ ಬರ್ತಿಲ್ಲ ಅಂತ ಕಾಲೇಜಿನ ಪ್ರಿನ್ಸಿಪಾಲ್ ಆಡಳಿತ ಅಧಿಕಾರಿಗಳು ಕೂಡ ತಿಳಿಸಿರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಕುಶೋನ್ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.